ಇನ್ನು ಹಾಸನವೇ ಹೃದಯಾಘಾತಕ್ಕೆ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತದ ಸರಣಿ ಹಾಸನದಲ್ಲಿ ಮುಂದುವರೆದಿದೆ. 27 ವರ್ಷದ ಸಂಜಯ್ ಎಂಬ ಯುವಕ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಂಜಯ್ ಪಾರ್ಟಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಅವರನ್ನ ಸೋಮನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಗುತ್ತೆ. 27 ವರ್ಷ ಬಾಳಿ ಬದುಕಬೇಕಾದಂತಹ ವಯಸ್ಸು. ನಿನ್ನೆ ಸಂಜೆ ಸ್ನೇಹಿತರೊಟ್ಟಿಗೆ ಪಾರ್ಟಿಗೆ ಸಂಜಯ್ ಹೋಗಿದ್ರು. ಹೇಳ್ದಂಗೆ ಪಾರ್ಟಿಯಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಪ್ರಾಥಮಿಕ ಆಸ್ಪತ್ರೆಗೆ ಅವರನ್ನ ಕರೆದೊಯ್ಯಲಾಗುತ್ತೆ. ನಡೆಯೋದಕ್ಕೂ ಕೂಡ ಆಗ್ತಿರಲಿಲ್ಲ. ಸ್ನೇಹಿತರೆಲ್ಲ ಸೇರಿ ಸಂಜಯ್ನನ್ನ ಕರ್ಕೊಂಡು ಹೋಗ್ತಾರೆ. ತಪಾಸಣೆ ಮಾಡಿದಾಗ ಬಿಪಿ 220ಕ್ಕೂ ಅಧಿಕ ಇತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕಾಗೋದಿಲ್ಲ, ತಕ್ಷಣವೇ ನೀವು ಬೇರೆ ಆಸ್ಪತ್ರೆಗೆ ಹೋಗಲೇಬೇಕು ಅಂತ ಹೇಳಿ ಮತ್ತೊಂದು ಆಸ್ಪತ್ರೆಯನ್ನ ಅಲ್ಲಿನ ವೈದ್ಯರು ರೆಫರ್ ಮಾಡ್ತಾರೆ ಸಂಜಯ್ ಸ್ನೇಹಿತರಿಗೆ. ಆದ್ರೆ ನಂತರದಲ್ಲಿ ಏನಾಯಿತು? ರೆಫರ್ ಮಾಡ್ತಾರೆ, ಕರ್ಕೊಂಡು ಹೋಗೋ ಸಂದರ್ಭದಲ್ಲೇ ಹೃದಯಾಘಾತ ಆಗುತ್ತೆ. ಆದ್ರೆ ಮತ್ತೊಂದು ಕಡೆ ಕುಟುಂಬಸ್ಥರು ಹೇಳ್ತಾ ಇರೋದು ಇದೊಂದು ಅನುಮಾನಾಸ್ಪದ ಸಾವು ಅಂತ. ಸಂಬಂಧಿಕರು ದೂರು ಕೊಟ್ಟಿದ್ದಾರೆ. 2.5 ತಿಂಗಳ ಹಿಂದೆಯಷ್ಟೇ ಸಂಜಯ್ ಅವರಿಗೆ ಮದುವೆ ಆಗಿತ್ತಂತೆ. ಹಳ್ಳಿ ಮೈಸೂರು ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಅಂತ ಹೇಳಿ ಕೇಸ್ ಕೂಡ ದಾಖಲಾಗಿದೆ. ಸ್ನೇಹಿತರು ಪಾರ್ಟಿ ಕರ್ಕೊಂಡು ಹೋಗಿದ್ರು. ಆನಂತರ ಏನಾಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ, ನಮಗೆ ಡೌಟ್ ಇದೆ ನಮ್ಮ ಮಗನ ಸಾವಿನ ಬಗ್ಗೆ ಅಂತ ಹೇಳಿ ಕುಟುಂಬಸ್ಥರ ಆರೋಪ. ಈ ಕುರಿತು ಮಾತನಾಡೋದಕ್ಕೆ ಗ್ರಾಮಸ್ಥರಾಗಿರುವ ಶ್ರೀಕಾಂತ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಸಂಜಯ್ ಪಾರ್ಟಿಗೆ ಹೋಗಿದ್ರು, ಅದಾದ್ಮೇಲೆ ಏನಾಯ್ತು ಅಂತ ಶ್ರೀಕಾಂತ್? ಅದೇ ಮನೆ ಓನರ್ ಅವರು ಇದು ಹುಷಾರಿಲ್ಲ ಅಂತ ಹೇಳ್ತಿದ್ರು ಸಂಜಯ್ ಅವರು. ಮನೆ ಓನರ್ ಏನಾಗಲ್ಲ ನೀರ್ ಕುಡಿ ನೀರ್ ಕುಡಿ ಅಂತ ಹೇಳಿದ್ರು. ಮಧ್ಯಾಹ್ನ ಟೈಮ್ ಹೊತ್ತಿಗೆ ಅವ್ರಿಗೆ ಜಾಸ್ತಿ ಸೀರಿಯಸ್ ಆದಾಗ ಅವರು ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಎಲ್ರಿಗೂ ಫೋನ್ ಮಾಡ್ತಾ ಇದ್ರು. ಕೊನೆಗೆ ಅವ್ರ ಫ್ರೆಂಡ್ ಇದ್ರಲ್ಲ ಅವ್ರು ಕರ್ಕೊಂಡೋಗಿ ಸೋಮನಹಳ್ಳಿ ಹಾಸ್ಪಿಟಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಕೊಂಡೋದಾಗ ಅಲ್ಲಿ ಸಾವನ್ನಾಗಿರೋದು, ಹಾರ್ಟ್ ಅಟ್ಯಾಕ್ ಆಗಿರೋದು ಮೇಡಮ್. ಎಷ್ಟೊತ್ತಿಗೆ ಆಗಿದ್ದು ಇದು ಶ್ರೀಕಾಂತ್? 3:30 ಆಗಿತ್ತು ಮೇಡಮ್. ನಿನ್ನೆ ಮಧ್ಯಾಹ್ನ 3:30? ಹೌದು ಮೇಡಮ್. ಪಾರ್ಟಿ ಹೋಗಿದ್ರ ಸಂಜಯ್? ಪಾರ್ಟಿ ಹೋಗಿದ್ರು ಅದು ಮೊನ್ನೆ ದಿನ ನೈಟ್ ಪಾರ್ಟಿ ಮಾಡಿದ್ರು ಬೆಳಗುಂದ ಕಾವಲಲ್ಲಿ. ಅದಾದ್ಮೇಲೆ ಬೆಳಗ್ಗೆಯಿಂದ ಸುಸ್ತು ಇದು ಬಿಪಿ ಕಮ್ಮಿ ಆಗಿತ್ತು, ಸುಸ್ತಾಯ್ತಿತ್ತು ಅಂತ ಎದೆನೋವು ಅಂತಿದ್ರು. ಅದಾದ್ಮೇಲೆ ಮಧ್ಯಾಹ್ನ ಕರ್ಕೊಂಡೋದಾಗ ತರ ಆಗಿರೋದು. ಅಂದ್ರೆ ನಿನ್ನೆ ನೈಟ್ ಪಾರ್ಟಿಗೆ ಹೋಗಿದ್ರು, ಆ ಪಾರ್ಟಿ ಮುಗಿಸ್ಕೊಂಡು ಬಂದಾದ್ಮೇಲೆ ಅವರ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಕಾಣಿಸ್ಕೊಂಡಿತ್ತ? ಇಲ್ಲ, ಮೊದ್ಲಿಂದ ಲೋ ಬಿಪಿ ಅಂತ ಹಾಸ್ಪಿಟಲ್ ತೋರ್ಸ್ಕೊಂಡಿದ್ರು ಮೇಡಮ್. ಅವ್ರಿಗೆ ಮುಂಚೆಯಿಂದನೂ ಹೆಲ್ತ್ ಇಶ್ಯೂಸ್ ಇತ್ತು ಹಂಗಿದ್ರೆ? ಹೌದು ಮೇಡಮ್. ಹಾ, ಓಕೆ. ಅವ್ರಿಗೆ ಮದ್ವೆ ಆಗಿದೆ ಅಂತಾನು ಕೇಳ್ಪಟ್ವಿ. ಬರೀ 2 ತಿಂಗಳಾಗಿದೆಯಂತೆ ಮದ್ವೆ ಆಗಿ. ಅವರು ಪ್ರೆಗ್ನೆಂಟ್ ಮೇಡಮ್ ಈಗ ಶ್ರೀಕಾಂತ, ನೋಡ್ತಾ ಇದ್ದೀವಿ ಹಾಸನದಲ್ಲಿ ನಿಮ್ಮೂರಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ. 20ಕ್ಕೂ ಅಧಿಕ ಮಂದಿ ಹಾರ್ಟ್ ಅಟ್ಯಾಕ್ನಿಂದನೇ ಸಾವನ್ನಪ್ತಿದ್ದಾರೆ. ಬಾಳಿ ಬದುಕಬೇಕಾದಂತಹ ವಯಸ್ಸು. ಎಷ್ಟು ಆತಂಕ ಇದೆ ಅಂತ ಊರಲ್ಲಿ? ಹೌದು ಮೇಡಮ್, ತುಂಬಾ ಆತಂಕ ಇದೆ. ಯಾರು ನಂಬ್ತಾನೆ ಇಲ್ಲ ಮೇಡಮ್, ಅವ್ರು ಸಂಜೆ ಅವ್ರು ಸಾತಾಗಿದ್ದಾರೆ ಅಂತ ಆತರ. ಯಾಕಂದ್ರೆ ಇನ್ನ 27 ವರ್ಷ ಯಾರು ತಾನೇ ನಂಬ್ತಾರೆ ಹೇಳಿ? ಹೌದು ಮೇಡಮ್. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಿದ್ದಾರೆ, ಕುಟುಂಬದವರು, ಇದೊಂದು ಅನುಮಾನಾಸ್ಪದ ಸಾವು, ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರು, ಅದಾದ್ಮೇಲೆ ಯಾರು ಫೋನ್ ಮಾಡಿದ್ರು ಅವ್ರ ಫ್ರೆಂಡ್ ಫೋನ್ ಎತ್ತಕ್ಕೆ ಬಿಡ್ತಿತ್ತಿಲ್ಲ, ಹಂಗಾಗಿ ಆತರ ಅನುಮಾನ ಬಂದಿದೆ ಮೇಡಮ್. ಈ ತರ ಅಂದ್ರೆ ಫ್ರೆಂಡ್ಸ್ ಜೊತೆ ಇದ್ದಾಗ ಮನೆಯವ್ರು ಫೋನ್ ಮಾಡಿದಾಗ ಸಂಜಯ್ ಫೋನ್ ರಿಸೀವ್ ಮಾಡಿಲ್ಲ, ಪಿಕ್ ಮಾಡಿಲ್ಲ, ಅದಕ್ಕೆ ಎಲ್ರಿಗೂ ಅನುಮಾನ ಮೇಡಮ್, ಜೊತೆಲಿರೋರು ಏನಾರು ಮಾಡಿರ್ಬೋದು ಅಂತ. ಆತರ ತಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ? ಫ್ರೆಂಡ್ ಸರ್ಕಲ್ ಹೇಗೆ ಅಂತ ಮೇಡಮ್? ಆ ಫ್ರೆಂಡ್ ಆತರ ಏನಿಲ್ಲ, ತುಂಬಾ ಕ್ಲೋಸ್ ಆಗಿದ್ದಾರೆ ಮೇಡಮ್. ಈಗ ಸುಮಾರು ವರ್ಷದಿಂದ ಚಿಕ್ಕರಿಂದ ಜೊತೆಲಿ ಬೆಳೆದವರು, ಆತರ ಅವ್ರು ಮಾಡಿರಲ್ಲ ಅಂತ ಅನಿಸುತ್ತೆ. ಈಗ ಡಾಕ್ಟರ್ ಕಡೆಯಿಂದ ಏನ್ ಮಾಹಿತಿ ಸಿಕ್ಕಿದೆ? ಕನ್ಫರ್ಮೇಶನ್ ಹೃದಯಾಘಾತ ಅನ್ನೋದೇ ಕನ್ಫರ್ಮ್ ಆಗಿದೆ ಅಲ್ಲ? ಹೌದು ಮೇಡಮ್. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಸಾಯೋ ಟೈಮಲ್ಲಿ IBP ಆಗಿತ್ತಂತೆ. ಆಮೇಲೆ ಅವರು ಎದೆನೋವು ಅಂತ ಬಂದಿದ್ರು. ಸರಿ, ಬೆಳಗಿಂದ ಸರಿ ಊಟ ಮಾಡಿಲ್ಲ ಅಂತ ಹೇಳಿದ್ರು ಮೇಡಮ್ ಡಾಕ್ಟರ್. ಓಕೆ. ಧನ್ಯವಾದ ಶ್ರೀಕಾಂತ್, TV9 ಜೊತೆ ಮಾತನಾಡಿದ್ದಕ್ಕೆ.